ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟ್ ನಲ್ಲಿ ನಾವು ನೋಡಿದಾಗೆ ಯುಂಚೇನಿಯನ್ನ ಅವಳ ಫ್ರೆಂಡ್ಸ್ ಕಿಡ್ನಾಪ್ ಮಾಡಿರ್ತಾರೆ. ಆದ್ರೆ ಕಿಡ್ನಾಪ್ ಮಾಡಿದ ಸ್ವಲ್ಪ ಹೊತ್ತಲ್ಲಿ ಯುಂಚೇನಿ ಸತ್ತೋಗಿರ್ತಾಳೆ. ಇದನ್ನ ನೋಡಿ ಅವಳ ಫ್ರೆಂಡ್ಸ್ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ನಾವೇನು ಮಾಡಿಲ್ಲ, ಅವಳು ಹೇಗ್ ಸತ್ತಲ್ಲ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಕಿಡ್ನಾಪ್ ಪ್ಲಾನ್ ಮಾಡ್ಕೊಟ್ಟಿರೋದೇ ಯುಂಚೇನಿ ಆಗಿರ್ತಾಳೆ. ಅವಳನ್ನ ಕಿಡ್ನಾಪ್ ಮಾಡಿದಂತೆ ವಿಡಿಯೋ ಮಾಡಿ ಅವಳ ಅಜ್ಜಿ ಹತ್ರದಿಂದ ಹಣ ಕೇಳೋದು ಅವ್ರ ಪ್ಲಾನ್ ಆಗಿರುತ್ತೆ. ಆದ್ರೆ ಯುಂಚೇನಿ ಸಡನ್ ಆಗಿ ಸತ್ತೋಗ್ಬಿಡ್ತಾಳೆ. ಅವಳ ಫ್ರೆಂಡ್ಸ್ ನಾವೇನು ಮಾಡಿಲ್ಲ, ಇವಳು ಹೇಗ್ ಸತ್ತಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರು ನಂಬೋದಿಲ್ಲ, ನೇರವಾಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಭಯಪಟ್ಟು ಯುಂಚೇನಿ ಬಾಡಿಯನ್ನ ಎಲ್ಲಾದ್ರೂ ಬಚ್ಚಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅವಳ ಕಣ್ಣು ಮುಚ್ಚೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕಣ್ಣು ಮುಚ್ಕೊಳ್ಳೋದಿಲ್ಲ. ಕೊನೆಗೆ ಇಬ್ರು ಸೇರಿ ಅವಳ ಬಾಡಿಯನ್ನ ಒಂದು ಟ್ರೈ ಸೈಕಲ್ ಅಲ್ಲಿ ಹಾಕೊಂಡು ಡಂಪಿಂಗ್ ಏರಿಯಾ ಹತ್ರ ಬರ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅಲ್ಲಿಗೆ ಹೀರೋ ಎಂಟ್ರಿ ಕೊಡ್ತಾನೆ. ಯಾಕಂದ್ರೆ ಆ ಜಾಗದಲ್ಲಿ ಯಾರೋ ಕಸ ಹಾಕ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ ಬಂದಿರುತ್ತೆ. ಹೀರೋ ಅಲ್ಲಿಗೆ ಬಂದು ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅವ್ರು ಏನೂ ಇಲ್ಲ, ಸುಮ್ನೆ ಬಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ಅವರ ಮುಖದ ಟೆನ್ಷನ್ ನೋಡಿ ಹೀರೋಗೆ ಡೌಟ್ ಶುರುವಾಗುತ್ತೆ. ಅಷ್ಟರಲ್ಲಿ ಟ್ರೈ ಸೈಕಲ್ ಬ್ಯಾಲೆನ್ಸ್ ತಪ್ಪಿ ಕಂಟಾಮಿನೇಟೆಡ್ ಪಾಂಡ್ ಗೆ ಬಿದ್ಬಿಡುತ್ತೆ. ಯುಂಚೇನಿ ಬಾಡಿ ಕಂಟಾಮಿನೇಟೆಡ್ ಪಾಂಡ್ ಅಲ್ಲಿ ಬಿದ್ಬಿಡುತ್ತೆ. ಹೀರೋ ಕೇಳ್ತಾನೆ, ನೀವಿಬ್ರು ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ. ಆಮೇಲೆ ಹೀರೋ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಅದೇ ಟೈಮ್ ಅಲ್ಲಿ ಆ ಇಬ್ರು ಫ್ರೆಂಡ್ಸ್ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಗೊಂದಲದಲ್ಲಿ ಇಬ್ರು ಸ್ಲಿಪ್ ಆಗಿ ಕಂಟಾಮಿನೇಟೆಡ್ ಪಾಂಡ್ ಒಳಗೆ ಬಿದ್ಬಿಡ್ತಾರೆ. ಅದಾದ್ಮೇಲೆ ಅವರು ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಯುಂಚೇನಿ ಬಾಡಿ ಕಾಣಿಸೋದಿಲ್ಲ. ಎಲ್ರು ಶಾಕ್ ಆಗಿ ಬಾಡಿ ಎಲ್ಲೋಯ್ತು ಅಂತ ಹುಡ್ಕೋಕ್ ಶುರು ಮಾಡ್ತಾರೆ. ಯುಂಚೇನಿ ಬಾಡಿ ಕಾಣಿಸ್ತಾ ಇರೋದನ್ನ ನೋಡಿ ಹೀರೋಗೆ ಇನ್ನೊಂದು ಡೌಟ್ ಬಂದು, ನಿಮ್ ಮೇಲೆ ನೀವು ನಿಜ ಹೇಳಿಲ್ಲ ಅಂದ್ರೆ ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಅವರನ್ನ ಹೆದರಿಸ್ತಾನೆ. ಅಷ್ಟರಲ್ಲಿ ಅವನಿಂದಲೇ ಪೊಲೀಸ್ಗೆ ಕಾಲ್ ಹೋಗ್ಬಿಡುತ್ತೆ. ಅದೇ ಟೈಮ್ಗೆ ಪೊಲೀಸರು ಕೂಡ ಅಲ್ಲಿ ಬರ್ತಾರೆ. ಹೀರೋ ಮತ್ತೆ ಅವರಿಬ್ರು ಫ್ರೆಂಡ್ಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ರು ಮಾತಾಡ್ತಿರ್ಬೇಕು. ಸಡನ್ ಆಗಿ ಯುಂಚೇನಿ ಜೀವಂತವಾಗಿ ಅವ್ರ ಮುಂದೆ ಬಂದು ನಿಂತಿರ್ತಾಳೆ. ಇದನ್ನ ನೋಡಿ ಎಲ್ರು